ರೀಸ್ಟಾಕ್ ಮಾಡಿದ ಒಂದೇ ದಿನಕ್ಕೆ ಇಷ್ಟೊಂದು ಆರ್ಡರ್ ಬರುತ್ತೆ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದೇ ದಿನಕ್ಕೆ ಬರೋಬ್ಬರಿ 12,000 ರೂಪಾಯಿಯಷ್ಟು ಆರ್ಡರ್ ಬಂದಿತ್ತು. ಜನವರಿ 1ನೇ ತಾರೀಕು 5,000 ರೂಪಾಯಿಯಷ್ಟು ಆರ್ಡರ್ ಬಂದಿತ್ತು. ಅದು ಕೂಡ ನಾವು ಇನ್ನೂ ಫುಲ್ಲು ರೀಸ್ಟಾಕ್ ಅನ್ನ ಮಾಡಿಲ್ಲ, ಲಿಮಿಟೆಡ್ ಸ್ಟಾಕ್ ಅನ್ನ ಹಾಕಿರೋದಕ್ಕೆ ಇಷ್ಟೊಂದು ಆರ್ಡರ್ ಬರ್ತಿದೆ. ವೆಲ್ಕಮ್ ಟು ಅಚ್ಯುತಮ್ ಸ್ಟಾರ್ಟ್ಅಪ್ ಸ್ಟೋರೀಸ್. ಇಷ್ಟು ದಿನ ನಾವು ಯಾಕಪ್ಪ ಬಿಸ್ನೆಸ್ ಅನ್ನ ಡೆಲ್ ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ. ಇರೋದನ್ನ ಇದ್ದಂಗೆ ಹೇಳ್ಬೇಕು. ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಗೋಲ್ಡ್ ಸೆಲ್ಲರ್ ಆಗಿದ್ವಿ. ಗೋಲ್ಡ್ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಬ್ರಾನ್ಸ್, ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್ ಬರುತ್ತೆ. ಅಂದ್ರೆ ಟಾಪ್ 2 ಅಲ್ಲಿ ನಾವಿದ್ವಿ. ಆದ್ರೆ ಈಗ ಸ್ಟಾಕ್ ಅನ್ನ ಸರಿಯಾಗಿ ಮೈಂಟೈನ್ ಮಾಡದೆ, ಆನ್ ಟೈಮ್ಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡದೆ ನಾವೀಗ ಬ್ರಾನ್ಸ್ ಅಂದ್ರೆ ತುಂಬಾ ಕೆಳಗೆ ಬಂದ್ಬಿಟ್ಟಿದೀವಿ. ಅಂಡ್ ಕಸ್ಟಮರ್ ಕೂಡ ಒಬ್ರು ಮೆಸೇಜ್ ಮಾಡಿದ್ರು 500 ml ಈಗಲೇ ಕಳಿಸ್ಕೊಡಿ ಅಂತ. ಬಟ್ ನಮ್ಮ ಹತ್ರ 500 ml ಕಳಿಸೋಷ್ಟು ಸ್ಟಾಕ್ ಇರಲಿಲ್ಲ ಸರ್, ಒಂದ್ 2 ದಿನ ಟೈಮ್ ಕೊಡಿ ಅಂತ ನೀಟಾಗಿ ಹೇಳಿದ್ವಿ. ಅಂಡ್ ಯಾರಾದ್ರೂ 250 ml ಅಥವಾ 500 ml ಆರ್ಡರ್ ಮಾಡಿರೋರು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ 100 ml ಇಂಟು 5 ಅಥವಾ 100 ml ಇಂಟು 3 ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು 1 ವೀಕು ಅದಾದ ನಂತರ ಎಲ್ಲ ಸ್ಟಾಕ್ ಕೂಡ ಸರಿ ಹೋಗುತ್ತೆ. ಒಟ್ನಲ್ಲಿ 2026 ಒಳ್ಳೆ ಸ್ಟಾರ್ಟ್ ಅನ್ನ ನಮ್ಮ ಅಚ್ಯುತಮ್ ತಗೊಂಡಿದೆ. ಅಂಡ್ ನಿಮ್ಗೂ ಏನಾದ್ರೂ ಏರ್ ಫಾಲ್ ಆಗ್ತಿದ್ರೆ ಒಂದ್ಸಲ ನಮ್ಮ ಅಚ್ಯುತಮ್ ಏರ್ ಆಯಿಲ್ ಅನ್ನ ಬಳಸಿ ನೋಡಿ. ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವುದು ಆಫರ್ಗಳನ್ನು ಕೂಡ ಕೊಡೋದಿಲ್ಲ. ಕ್ವಾಲಿಟಿ ಆಗಿರುವಂತ ಆಯಿಲ್ ಸಿಗ್ತಿಲ್ಲ ಅಂತ 6 ಮಂತ್ಸ್ ಬಿಸ್ನೆಸ್ ಅನ್ನೇ ನಿಲ್ಸಿದ್ವಿ. ಸೊ ಈಗ ಕ್ಲಿಯರ್ ಆಗಿ ಹೇಳ್ತಿದ್ವಿ, ಫಸ್ಟ್ ಕ್ವಾಲಿಟಿ ಆಯಿಲ್ ಬಂದಿದೆ, ಇನ್ನೊಂದು 4-5 ದಿನ ಬಿಟ್ರೆ ಇನ್ನೂ ಜಾಸ್ತಿ ಸ್ಟಾಕ್ ಬರುತ್ತೆ. ಇವಾಗ ಯಾರಿಗಾದ್ರೂ ಬೇಕಾಗಿದ್ರೆ ತುಂಬಾ ನೀಡಿದ್ರೆ ಮಾತ್ರ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆರಾಮಾಗಿ ನೆಕ್ಸ್ಟ್ ವೀಕ್ ಬುಕ್ ಮಾಡ್ಕೊಳ್ಳಿ.